ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅನಿತಾ. ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನ ಕೊಟ್ಟಿದ್ದೀವಿ, ನಾವು ಜನಗಳಿಗೆ ಪಂಚ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ. ಆದರೆ ಜನಗಳ ಗೋಳು ಯಾವ ರೀತಿಯಾಗಿದೆ ಅಂತ ಅಂದರೆ, ನಿಮ್ಮ ಗ್ಯಾರಂಟಿಗಳು ಯಾವುದು ಬೇಡ ಸ್ವಾಮಿ, ನಮಗೆ ಒಂದು ಸೂರಿಗೆ ಅದಕ್ಕೆ ಸರಿಯಾದ ರೀತಿಯಾದಂಥ ದಾಖಲೆಗಳನ್ನು ಒದಗಿಸಿಕೊಡಿ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಾಗಾಗಿ ಮಹಿಳೆ ಹೇಳ್ತಾರೆ, ಗೃಹಲಕ್ಷ್ಮಿ ಬೇಡಯ್ಯ, ಗೃಹ ಜ್ಯೋತಿ ಬೇಡಯ್ಯ, ಬಾರಯ್ಯ ಸಿದ್ದಯ್ಯ, ಹೆಣ್ಣಿಗೆ ಗೃಹವ ನೀಡಯ್ಯ ಅಂತ ಕಣ್ಣೀರಿಡುತ್ತಾ ಹಾಡಿನ ರೂಪದಲ್ಲಿ ಸಂಕಷ್ಟವನ್ನ ಹೇಳಿಕೊಂಡ ಮಹಿಳೆ. ಹಕ್ಕುಪತ್ರಕ್ಕಾಗಿ ಅಲೆದಾಟ, ಗೃಹ ಸಚಿವರ ಮುಂದೆ ಕಣ್ಣೀರು. ಬಹಿರಂಗ ವೇದಿಕೆ ಮೇಲೆ ದಯಾಮರಣ ಕೋರಿ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಹಿರಂಗ ವೇದಿಕೆ ಮೇಲೆ ದಯಾಮರಣ ಕೋರಿ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ. ಶಿರಾ ಮೂಲದ ನೊಂದ ಮಹಿಳೆ ರಾಬಿಯಾ ಅಸ್ಲಾಂ ಪಾಷಾ ಕಣ್ಣೀರು. ಹಕ್ಕುಪತ್ರಕ್ಕಾಗಿ 15 ದಿನಕ್ಕೊಮ್ಮೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಕ್ಕುಪತ್ರ ನೀಡಲು 25,000 ರೂಪಾಯಿ ಕೇಳ್ತಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ ನೊಂದ ಮಹಿಳೆ ರಬಿಯಾ. ಗೃಹಲಕ್ಷ್ಮಿ ಬೇಡ, ಗೃಹ ಜ್ಯೋತಿಯೂ ಬೇಡ, ಬಾರಯ್ಯ ಸಿದ್ದಯ್ಯ, ಹೆಣ್ಣಿಗೆ ಗೃಹವ ನೀಡಯ್ಯ ಅನ್ನುವಂತ ರೀತಿಯಲ್ಲಿ ಹಾಡಿನ ಮೂಲಕ ಕಣ್ಣೀರನ್ನ ಇಡುತ್ತಾ ಮಹಿಳೆ ತನ್ನ ಕಷ್ಟವನ್ನ ತೋಡಿಕೊಂಡಿದ್ದಾಳೆ. ಹಕ್ಕುಪತ್ರಕ್ಕಾಗಿ ಅಲೆದಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ. ಗೃಹ ಸಚಿವರ ಮುಂದೆ ಕಣ್ಣೀರಿಡುತ್ತಾ ಕಷ್ಟವನ್ನ ತೋಡಿಕೊಂಡಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ದಯಾ ಮರಣ ಕೋರಿ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ಶಿರಾ ಮೂಲದ ನೊಂದ ಮಹಿಳೆ ರಾಬಿಯಾ ಅಸ್ಲಾಂ ಪಾಷಾ ಕಣ್ಣೀರನ್ನ ಇಡುತ್ತಾ ಹಕ್ಕುಪತ್ರಕ್ಕಾಗಿ 15 ದಿನಕ್ಕೊಮ್ಮೆ ಅಲೆದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಕ್ಕುಪತ್ರ ನೀಡಲು ಅಧಿಕಾರಿಗಳು 25,000 ರೂಪಾಯಿ ಲಂಚ ಕೇಳ್ತಾರೆ. ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ್ದಾರೆ ರಬಿಯಾ. ಕಾಂಗ್ರೆಸ್ ಪಕ್ಷ ಹೇಳುತ್ತೆ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಜನ ಗ್ಯಾರಂಟಿಗಳನ್ನ ಒಪ್ಕೊಂಡಿದ್ದಾರೆ, ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಗ್ಯಾರಂಟಿಗಳನ್ನ ಪೂರೈಸೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬಿಟ್ಟಿದ್ದೀವಿ. ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನ ರೂಪದಲ್ಲಿ ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಅವ್ರ ಅಕೌಂಟಿಗೆ ಹೋಗ್ತಾ ಇದೆ, ಇದರಿಂದ ಲಾಭ ಆಗ್ತಾ ಇದೆ ಅಂತ. ಇಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ ನೋಡಿ, ಸರ್ಕಾರದ ಮಾನ ಮರ್ಯಾದೆಯನ್ನ ಬಿಚ್ಚಿಟ್ಟಿದ್ದಾಳೆ ಈ ಮಹಿಳೆ. ನಿಮ್ಮ ಯಾವುದೇ 2,000 ರೂಪಾಯಿನೂ ಬೇಡ, ನಮಗೆ ಗೃಹಲಕ್ಷ್ಮಿನೂ ಬೇಡ, ಗೃಹ ಜ್ಯೋತಿನೂ ಬೇಡ. ನಮ್ಮ ಮನೆಗೆ ಏನು ಮನೆ ಅಂತ ನೀವು ನಮಗೆ ಒಂದು ಕಲ್ಪಿಸಿ ಕೊಟ್ಟಿದ್ದೀರಾ, ಆ ಮನೆಗೆ ಸರಿಯಾದ ದಾಖಲೆಗಳನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆ ತನ್ನ ಅಳಲನ್ನ ತೋಡಿಕೊಂಡಿರುವಂಥದ್ದು. ನೋಡಿ, ಹೇಳ್ತಾ ಇದ್ದೀನಿ ಸಿಎಂ ಸಾಹೇಬ್ರಿಗೆ, ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ, ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ ನುಗೂಡ ಬೇಡವಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂದ ನೀಡಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂದ ನೀಡಯ್ಯ, ಪಾಲಿಸೋ ಎನ್ನ ಈ ಮೊರೆಯ, ಬಾರಯ್ಯ ಬಾರಯ್ಯ ಬಾರು ಎನ್ನ ಸಿದ್ದಯ್ಯ, ಯಾವೂರು ಏನಂತ ಕೇಳು ನನ್ನ ರಾಮಯ್ಯ. ನೋಡಿ, ಹೇಳ್ತಾ ಇದ್ದೀನಿ ಸಿಎಂ ಸಾಹೇಬ್ರಿಗೆ, ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ, ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ ನುಗೂಡ ಬೇಡವಯ್ಯ,
ಹೆಣ್ಣಿನ ಜನುಮಕ್ಕೆ ಗೃಹವಂದ ನೀಡಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂದ ನೀಡಯ್ಯ, ಪಾಲಿಸೋ ಎನ್ನ ಈ ಮೊರೆಯ, ಬಾರಯ್ಯ ಬಾರಯ್ಯ ಬಾರು ಎನ್ನ ಸಿದ್ದಯ್ಯ, ಯಾವೂರು ಏನಂತ ಕೇಳು ನನ್ನ ರಾಮಯ್ಯ.